ನಮಸ್ಕಾರ ಆತ್ಮೀಯ ಮೇಷರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ, ಏಕೆಂದರೆ ಮುಂದಿನ 45 ದಿನಗಳು, ಹೌದು, ಯುಗಾದಿಯೊಳಗಿನ ಈ ಅಮೂಲ್ಯ ಸಮಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯಿದೆ. ಇಷ್ಟು ದಿನ ನೀವು ಅನುಭವಿಸಿದ ಪ್ರತಿಯೊಂದು ನೋವು, ಪ್ರತಿಯೊಂದು ಅವಮಾನ, ಪ್ರತಿಯೊಂದು ಕಣ್ಣೀರಿನ ಹನಿ ವ್ಯರ್ಥವಾಗಿಲ್ಲ. ನೀವು ಅನೇಕ ಬಾರಿ ಮನಸ್ಸಿನಲ್ಲಿ ಕೇಳಿಕೊಂಡಿರಬಹುದು, ನಾನು ಇಷ್ಟು ಪ್ರಯತ್ನಿಸುತ್ತಿದ್ದರೂ ಏಕೆ ಫಲ ಸಿಗುತ್ತಿಲ್ಲ? ನನ್ನ ಅದೃಷ್ಟ ಯಾವಾಗ ತಿರುಗುತ್ತದೆ? ನನ್ನ ಪಾಲಿಗೆ ಒಳ್ಳೆಯ ದಿನಗಳು ಬರಲಿವೆಯೇ? ಮೇಷರಾಶಿಯವರೇ, ತಡವಾದರೂ ನ್ಯಾಯ ಸಿಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಅದೃಷ್ಟದ ಚಕ್ರ ನಿಧಾನವಾಗಿ ತಿರುಗಲು ಆರಂಭಿಸುತ್ತಿದೆ. ಕಳೆದ ಕೆಲವು ತಿಂಗಳುಗಳು ನಿಮಗೆ ತುಂಬಾ ಕಠಿಣವಾಗಿದ್ದವು. ನೀವು ಹಿಡಿದ ಕೆಲಸದಲ್ಲಿ ವಿಘ್ನಗಳೆದುರಾದವು. ಪ್ರಮೋಷನ್ ನಿರೀಕ್ಷಿಸಿದ್ದರೆ ಅದು ಕೈತಪ್ಪಿತು. ಹಣ ಸಂಪಾದಿಸಿದರೂ ಕೈಯಲ್ಲಿ ಉಳಿಯಲಿಲ್ಲ. ಅನಾವಶ್ಯಕ ಖರ್ಚುಗಳು ಹೆಚ್ಚಾದವು. ಕೆಲವರಿಗೆ ಆರೋಗ್ಯ ಸಮಸ್ಯೆ, ಕೆಲವರಿಗೆ ಸಾಲದ ಒತ್ತಡ, ಕೆಲವರಿಗೆ ಕುಟುಂಬದೊಳಗಿನ ಅರ್ಥ ಮಾಡಿಕೊಳ್ಳುವಿಕೆಯ ಕೊರತೆ. ನೀವು ಹೊರಗೆ ಧೈರ್ಯವಾಗಿ ವರ್ತಿಸಿದ್ದರೂ ಒಳಗೆ ತುಂಬಾ ನೋವನ್ನು ಮರೆಮಾಡಿಕೊಂಡಿದ್ದೀರಿ. ಕೆಲವೊಮ್ಮೆ ವಿಶ್ವಾಸ ಇಟ್ಟವರಿಂದಲೇ ನಿರಾಶೆ ಎದುರಿಸಬೇಕಾಯಿತು. ಸ್ನೇಹಿತರು ದೂರವಾದ ಅನುಭವ, ಸಂಬಂಧಿಕರಿಂದ ಬೆಂಬಲ ಸಿಗದ ಸ್ಥಿತಿ, ಕೆಲಸದ ಸ್ಥಳದಲ್ಲಿ ಮಾನಸಿಕ ಒತ್ತಡ, ಇವೆಲ್ಲವೂ ನಿಮ್ಮ ಮನಸ್ಸನ್ನು ಕುಗ್ಗಿಸಿತು. ಆದರೆ ಈ ಎಲ್ಲ ಕಷ್ಟಗಳು ನಿಮ್ಮನ್ನು ಸೋಲಿಸಲು ಬಂದಿಲ್ಲ, ನಿಮ್ಮನ್ನು ಗಟ್ಟಿಗೊಳಿಸಲು ಬಂದಿವೆ. ಇಂದಿನಿಂದ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲಿದೆ. ಮುಂದಿನ 45 ದಿನಗಳು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ತುಂಬಲಿವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗುತ್ತವೆ. ಗೊಂದಲ ಕಡಿಮೆಯಾಗುತ್ತದೆ. ನೀವು ಹಿಂದೆ ಮಾಡಿದ ಪರಿಶ್ರಮಕ್ಕೆ ಫಲ ಕಾಣಲು ಆರಂಭವಾಗುತ್ತದೆ. ಉದ್ಯೋಗದಲ್ಲಿರುವವರಿಗೆ ಇದು ಗುರುತಿನ ಸಮಯ. ಇಷ್ಟು ದಿನ ನಿಮ್ಮನ್ನು ಗಮನಿಸದವರು ಈಗ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಕೆಲವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಅಚಾನಕ್ ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ನೀವು ಸಂದರ್ಶನಕ್ಕೆ ಹೋದರೆ ಧೈರ್ಯವಾಗಿ ಮಾತನಾಡುತ್ತೀರಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿಯಾಗುತ್ತದೆ. ವ್ಯಾಪಾರಿಗಳಿಗೆ ನಿಧಾನವಾಗಿ ಚೇತರಿಕೆ ಕಾಣಬಹುದು. ಹಿಂದಿನ ನಷ್ಟದ ನಂತರ ಈಗ ಹೊಸ ಗ್ರಾಹಕರು ಸೇರುತ್ತಾರೆ. ಹಳೆಯ ಸಂಪರ್ಕಗಳು ಲಾಭದಾಯಕವಾಗಬಹುದು. ನೀವು ಯೋಚಿಸುತ್ತಿದ್ದ ಹೊಸ ಐಡಿಯಾಗಳನ್ನು ಜಾರಿಗೆ ತರುವ ಅವಕಾಶ ಸಿಗಬಹುದು. ಆದರೆ ತುರ್ತು ನಿರ್ಧಾರ ಬೇಡ. ಯೋಜನೆ ಮಾಡಿ, ಪರಿಶೀಲಿಸಿ ಮುಂದೆ ಸಾಗಬೇಕು. ಹಣಕಾಸಿನ ವಿಚಾರದಲ್ಲಿ ಕೂಡ ಮಹತ್ವದ ಬದಲಾವಣೆ ಕಾಣಬಹುದು. ನಿಂತಿದ್ದ ಹಣ ವಾಪಸ್ ಬರಬಹುದು. ಕೊಟ್ಟಿದ್ದ ಸಾಲ ಮರಳಿ ಸಿಗಬಹುದು. ಹಳೆಯ ಬಾಕಿ ಹಣ ಬಿಡುಗಡೆಯಾಗಬಹುದು. ಕೆಲವರಿಗೆ ಅನಿರೀಕ್ಷಿತ ಧನಾಗಮನವೂ ಸಾಧ್ಯ. ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳಬಹುದು. ಸೈಡ್ ಇನ್ಕಮ್ ಅಥವಾ ಸಣ್ಣ ಹೂಡಿಕೆಗಳು ಲಾಭ ನೀಡಬಹುದು. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯ: ಹಣ ಬರುತ್ತಿದೆ ಎಂದರೆ ಅಜಾಗರೂಕತೆ ಮಾಡಬೇಡಿ. ಉಳಿತಾಯಕ್ಕೆ ಆದ್ಯತೆ ನೀಡಿ. ಖರ್ಚು ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಶಾಂತಿ ಮರಳುವ ಲಕ್ಷಣಗಳು ಗೋಚರಿಸುತ್ತವೆ. ಗಂಡ ಹೆಂಡತಿಯ ನಡುವೆ ಮಾತುಕತೆ ಹೆಚ್ಚಾಗುತ್ತದೆ. ಹಿಂದಿನ ಮನಸ್ತಾಪ ಕಡಿಮೆಯಾಗುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನೋಭಾವ ಬರುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯ ಆರಂಭವಾಗಬಹುದು. ಒಳ್ಳೆಯ ಸಂಬಂಧದ ಮಾತು ಬರಬಹುದು. ಮಕ್ಕಳಿದ್ದವರಿಗೆ ಅವರ ಸಾಧನೆ ಸಂತೋಷ ಕೊಡಬಹುದು. ಮನೆಮಂದಿಯ ಜೊತೆ ಕಳೆದ ಸಮಯ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದಿಂದ ಸಿಗುವ ಸಣ್ಣ ಬೆಂಬಲವು ನಿಮಗೆ ದೊಡ್ಡ ಶಕ್ತಿಯಾಗುತ್ತದೆ. ಕಾನೂನು ಅಥವಾ ಸರ್ಕಾರಿ ವಿಚಾರಗಳು ದೀರ್ಘಕಾಲದಿಂದ ನಿಂತಿದ್ದರೆ ಅವುಗಳಲ್ಲಿ ಚಲನೆ ಕಾಣಬಹುದು. ದಾಖಲೆ ಸಂಬಂಧಿತ ಕೆಲಸಗಳು ಪೂರ್ಣಗೊಳ್ಳಬಹುದು. ಆಸ್ತಿ ವಿಚಾರಗಳಲ್ಲಿ ಪರಿಹಾರಕ್ಕೆ ದಾರಿ ಕಾಣಬಹುದು. ಬಹುಕಾಲದ ನಂತರ ಈ ಕೆಲಸವೂ ಆಗಿಬಿಟ್ಟಿತು ಎಂಬ ತೃಪ್ತಿ ಸಿಗಬಹುದು. ಆದರೆ ಮೇಷರಾಶಿಯವರೇ, ಯಶಸ್ಸಿನ ಜೊತೆ ಒಂದು ಎಚ್ಚರಿಕೆಯೂ ಬರುತ್ತದೆ. ನಿಮ್ಮ ಜೀವನದಲ್ಲಿ ಪ್ರಗತಿ ಆರಂಭವಾದಾಗ ಎಲ್ಲರೂ ಅದನ್ನು ಸಂತೋಷದಿಂದ ಸ್ವೀಕರಿಸುವುದಿಲ್ಲ. ನಿಮ್ಮ ಸುತ್ತಲೂ ಕೆಲವರು ಭಾವನಾತ್ಮಕವಾಗಿ ಹತ್ತಿರವಾಗಿ ನಿಮ್ಮ ವಿಶ್ವಾಸವನ್ನು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು. ಹಣ ಸಹಾಯ ಕೇಳಬಹುದು. ಹೊಸ ಹೂಡಿಕೆ ಆಮಿಷ ತೋರಿಸಬಹುದು. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸಬಹುದು. ಈ ಸಮಯದಲ್ಲಿ ಜಾಗ್ರತೆ ಬಹಳ ಮುಖ್ಯ. ದಾಖಲೆಗಳಿಲ್ಲದೆ ಹಣ ಕೊಡಬೇಡಿ. ದೊಡ್ಡ ಮೊತ್ತದ ಹೂಡಿಕೆ ಮಾಡಲು ಮುನ್ನ ಪರಿಶೀಲನೆ ಮಾಡಿ.
ಕುಟುಂಬ ಹಿರಿಯರ ಸಲಹೆ ಪಡೆಯಿರಿ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಒಂದು ತಪ್ಪು ಹೆಜ್ಜೆ ನಿಮ್ಮ ಪರಿಶ್ರಮದ ಫಲವನ್ನು ಕುಗ್ಗಿಸಬಹುದು, ಆದರೆ ವಿವೇಕದಿಂದ ನಡೆದುಕೊಂಡರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಬಲ, ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಪರಿಶ್ರಮ, ನಿಮ್ಮ ಕವಚ, ನಿಮ್ಮ ಜಾಗ್ರತೆ. ಈ ಅವಧಿಯಲ್ಲಿ ಮನಃಶಾಂತಿ ಕಾಪಾಡಿಕೊಳ್ಳುವುದು ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮೊಳಗೆ ನಿಮ್ಮ ಜೊತೆ ಕಳೆಯಿರಿ. ಧ್ಯಾನ, ಪ್ರಾರ್ಥನೆ ಅಥವಾ ಶಾಂತ ಚಿಂತನೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಸಾಧ್ಯವಾದರೆ ವಾರದಲ್ಲಿ ಒಂದು ದಿನ ದಾನಧರ್ಮ ಮಾಡಿ. ಬಡವರಿಗೆ ಅನ್ನ, ವಿದ್ಯಾರ್ಥಿಗಳಿಗೆ ಪುಸ್ತಕ, ಅಗತ್ಯವಿರುವವರಿಗೆ ಸಹಾಯ. ಇವು ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡುತ್ತವೆ. ನೀವು ಮಾಡುವ ಒಳ್ಳೆಯ ಕೆಲಸ ನಿಮ್ಮ ಜೀವನಕ್ಕೆ ಒಳ್ಳೆಯ ಶಕ್ತಿಯನ್ನು ಆಕರ್ಷಿಸುತ್ತದೆ. ಮೇಷರಾಶಿಯವರೇ, ನೀವು ಕಳೆದ ಕಷ್ಟಗಳಿಂದ ಈಗ ಹೆಚ್ಚು ಬಲಿಷ್ಠರಾಗಿದ್ದೀರಿ. ಹಿಂದೆ ನಿಮಗೆ ನೋವು ಕೊಟ್ಟ ಘಟನೆಗಳು ಈಗ ಪಾಠಗಳಾಗಿವೆ. ನೀವು ಈಗ ಹೆಚ್ಚು ಜಾಗೃತರಾಗಿದ್ದೀರಿ. ಇದೇ ನಿಮ್ಮ ದೊಡ್ಡ ಗೆಲುವು. ಮುಂದಿನ 45 ದಿನಗಳು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಈ ಅಧ್ಯಾಯದಲ್ಲಿ ನೀವು ಹೆಚ್ಚು ಸ್ಪಷ್ಟ, ಹೆಚ್ಚು ಧೈರ್ಯಶಾಲಿ, ಹೆಚ್ಚು ಸ್ಥಿರ. ಯಶಸ್ಸು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನೆಲೆಸಲಿದೆ. ಸಂಪತ್ತು, ಗೌರವ, ನೆಮ್ಮದಿ ಇವೆಲ್ಲವೂ ಒಂದೇ ದಿನದಲ್ಲಿ ಬರುವುದಿಲ್ಲ, ಆದರೆ ನಿರಂತರವಾಗಿ ಬರುತ್ತವೆ. ಆದ್ದರಿಂದ ಭಯ ಬೇಡ, ನಿರಾಸೆ ಬೇಡ. ನೀವು ಈಗ ಬೆಳಕಿನ ದಾರಿಯಲ್ಲಿ ನಡೆಯುತ್ತಿದ್ದೀರಿ. ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿರಿ. ನಿಮ್ಮ ಪರಿಶ್ರಮಕ್ಕೆ ನ್ಯಾಯ ಸಿಗಲಿದೆ. ಈ 45 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರುವ ಅವಕಾಶಗಳನ್ನು ಗುರುತಿಸಿ ಧೈರ್ಯದಿಂದ ಸ್ವೀಕರಿಸಿ. ಮೇಷರಾಶಿಯವರೇ, ನಿಮ್ಮ ಸಮಯ ಆರಂಭವಾಗಿದೆ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ನೆಮ್ಮದಿ ನೆಲೆಸಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಮೇಷರಾಶಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.